ಅಜ್ಜಿ ಯಾವ ಊರು? ನಾನು ಹುಟ್ಟು ಬೆಳೆದಿದ್ದು ಬಂಗಾರಪೇಟೆ. ಚಿಕ್ಕ ವಯಸ್ಸಿನಲ್ಲೇನೆ ನಮ್ಮ ರಾಮಚಂದ್ರನಗರಕ್ಕೆ ಬಂದ್ಬಿಟ್ಟು ಕೂಲಿ ನಾಲಿ ಮಾಡ್ಕೊಂಡಿದ್ದೆ. ನಮ್ಮ ಯಜಮಾನ್ ಚಿಕ್ಕ ವಯಸ್ಸಿನಲ್ಲೇನೆ ಹೋಗ್ಬಿಟ್ರು. ಅವತ್ತಿನಿಂದ ಆಮೇಲೆ ಇವಾಗ ಕಾಲು ತುಂಬಾ ನೋವು, ಅಜ್ಜೆ ಇಕ್ಕಾಗ್ದು ಅಲ್ಲಿ ಓಡಾಡಕ್ಕಾಗ್ದು. ಸ್ವಾಮಿ ನಾನು ಏನ್ ಮಾಡ್ಲಿ, ಹಿಂದೆ ಇಲ್ಲ ಮುಂದೆ ಇಲ್ಲ. ಬತ್ರ ಆಶ್ರಮಕ್ಕೆ? ಹ್ಞೂ ಸ್ವಾಮಿ. ಯಾವ ಆಶ್ರಮ? ಯಾವ ಆಶ್ರಮಕ್ಕೆ ಹೋಗ್ಬೇಕು ನೀವು? ನೆಲಮಂಗಲ. ಯಾರ್ದು ನೋಡಿದಿರ ಅವ್ರನ್ನ? ಗೊತ್ತಿಲ್ಲ, ಯಾರು ಮೊಬೈಲ್ನಾಗ ಒಂದು ದಿವಸ ತೋರಿಸಿದ್ರು. ಆ ಹುಡ್ಗ ತುಂಬಾ ಒಳ್ಳೆ ಹುಡ್ಗ ಅಂತೆ. ಆ ಹುಡ್ಗನ್ನು ನೋಡ್ದೆ. ನಮ್ಮಂತ ಅಜ್ಜಿಗಳನ್ನೆಲ್ಲ ಆಟ ಆಡಿಸ್ಕೊಂಡಿರ್ತಾರೆ. ನೋಡ್ಬೇಕಂದಂತೆ. ಯಾರು ಗೊತ್ತಾಯ್ತಾ? ನಾನು ಯಾರು ಯಾರು ನಾನು ಟೆಂಪಲ್ನಾಗ ಬಂದಿದ್ದೆ. ಮೊಬೈಲಲ್ಲಿ ನೋಡ್ದಂತಲ್ಲ? ಯಾರನ್ನ ನೋಡಿದ್ದು? ಮೊಬೈಲಲ್ಲಿ ನಿಮ್ನೆ ನೋಡಿದ್ದು. ಇವ್ರು ಟೆಂಪಲ್ನಾಗ ಬಂದ್ರು ನಾವು. ಹೌದಾ? ಯಾವ ಊರು ತಮ್ದು? ಸ್ವಂತ ಬಂಗಾರಪೇಟೆ. ಇದ್ದಿದ್ದು ಆಶ್ರಮಗಳು, ಆಶ್ರಮಗಳೆಲ್ಲ ಮಠಗಳು, ದೇವಸ್ಥಾನಗಳು ಅಲ್ಲಿ ಇಲ್ಲಿ ಇರೋನೆ. ಕಾಲು ನೋವು ಜಾಸ್ತಿ ಆಯ್ತು. ಈಗ ಇಲ್ಲಿಗೆ ಬಂದ್ರಲ್ಲ, ಏನ್ ಅನ್ನಿಸ್ತು ಇದನ್ನ ನೋಡಿ? ಇದೆಲ್ಲ ವಸ್ತುಕ ಹಂಗೂ ಆಗ್ಬೋದು, ಹಿಂಗ ಆಗ್ಬೋದು. ಸರೋಗುತ್ತೆ. ಪ್ಲಸ್ ಆದ್ರೆ ಆಗ್ಬೋದು, ಮೈನಸ್ ಆದ್ರೆ ಆಗ್ಬೋದು, ಪಾಸಿಟಿವ್ ಆರ್ ಆಗ್ಬೋದು, ನೆಗೆಟಿವ್ ಆರ್ ಆಗ್ಬೋದು. ಒಟ್ನಲ್ಲಿ ಒಂದೆರಡು ದಿನ ಇದ್ದ ಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದೆ. ಕರೆಕ್ಟಾ? ಆಗೋದಲ್ಲ, ಅದ್ ನಾವೇ ಸಂಭಾಳಿಸ್ಕೊಬೇಕು. ಹೆಂಗಿದ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಲ್ವಾ ಅಜ್ಜಿ? ಹೌದು ಸರ್. ಕರೆಕ್ಟ್ ಅಲ್ವಾ? ಇರೋದು 2 ದಿವಸ ಎಲ್ಲ ಅಷ್ಟೇ. ಏನ್ ಹೇಳ್ತೀರಾ ಇವಾಗ? ನಾನು ನಂದೇ ಅನ್ನೋ ದುರಾಂಕಾರದಲ್ಲಿ ಸಾಕಷ್ಟು ಜನ ಬದುಕ್ತಾರಲ್ಲ, ಅವ್ರಿಗೆಲ್ಲ ನಾವೇನ್ ಹೇಳಕ್ ಆಗುತ್ತೆ ಸ್ವಾಮಿ? ಅವ್ರು